ಮಗಳೇ ಮಗಳೇ, ವಾಪಸ್ ಬಂದ್ಬಿಡು ಮಗಳೇ. ಅಯ್ಯೋ ದೇವ್ರೇ, ಧಿಕ್ಕಾರ ಇರ್ಲಿ. ನಾನೆಂತ ತಾಯಿ, ನನ್ ಮಗಳಿಗೋಸ್ಕರ ನನಗೇನು ಮಾಡಕ್ಕಾಗ್ತಾ ಇಲ್ಲ. ಜೀವಂತ ಇದ್ದಾಗ್ಲೂ ಅವಳು ಸತ್ ಮೇಲೂ ಕೂಡ ಧಿಕ್ಕಾರ ಇರ್ಲಿ. ನನ್ ಮಗಳು ಎಷ್ಟು ಕಷ್ಟದಲ್ಲಿದ್ದಾಳೆ. ನಾನು ಆಣೆ ಮಾಡ್ತೀನಿ, ಯಾವಾಗ ತನಕ ನನ್ನ ಮಗಳ ದೇಹದಿಂದ ಆ ಕೆಟ್ಟ ಆತ್ಮನ ತೆಗೆದುಹಾಕಲ್ವೋ, ಅವಳ ಅಂತಿಮ ಸಂಸ್ಕಾರ ಮಾಡೋ ತನಕ ಅಲ್ಲಿ ತನಕ ನಾನು ಸಮಾಧಾನವಾಗಿರೋದಿಲ್ಲ. ನನ್ನ ಮಗಳ ಆತ್ಮಕ್ಕೆ ನಾನು ಮುಕ್ತಿ ಕೊಡಿಸ್ತೀನಿ. ಉಲ್ಟಾ ಕಾಲಲ್ಲಿ ನಡಿತ್ಯಾ, ಕರೆಂಟ್ ಹೊಡಿಸ್ತೀಯಾ, ಮತ್ತೆ ಪೇಂಟಿಂಗ್ ಸುಟ್ಟು ಹಾಕ್ತೀಯಾ. ನಮ್ಮ ವೈನಿಧಿ ಕಾಲ್ ಧೂಳಿಗೂ ಸಮ ಅಲ್ಲ ನೀನು. ಇದು ನಮ್ಮ ವೈನಿಧಿ ಅಲ್ಲ, ಇದ್ಯಾವುದು ಒಂದ್ ಕೆಟ್ಟ ಆತ್ಮ. ನಾನ್ ಸತ್ತೋಗಿದ್ದೀನಿ ಕೌಶಿಕ್ ಅವ್ರೆ. ನನ್ನ ಆತ್ಮ ಸಿಕ್ಕಾಕೊಂಡಿದೆ. ನಾನ್ ಕಷ್ಟದಲ್ಲಿದ್ದೀನಿ, ನನಗ್ ಸಹಾಯ ಮಾಡಿ. ಈ ವೈನಿಧಿ ಒಂದು ಇದು ನಮ್ಮ ವೈನಿಧಿ ಅಲ್ಲ, ಸಾಕ್ಷಿ ತಗೊಂಡಿದ್ದೀನಿ ನಾನು. ಇದ್ಯಾವುದು ಒಂದ್ ಕೆಟ್ಟ ಆತ್ಮ. ಮಾಡ್ಬಿಟ್ಲು ನೋಡಿ ಇಲ್ಲಿ. ಸಹಾಯ ಮಾಡಿ. ಯಾವ್ದು ನಿಜ ಯಾವ್ದು ಸುಳ್ಳು ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಏನಾಗ್ತಾ ಇದೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಯಾರನ್ನು ನಂಬಲಿ ಯಾರನ್ನು ಬಿಡ್ಲಿ, ನನ್ ಏನ್ ಮಾಡಲಿ ಏನೂ ಅರ್ಥ ಆಗ್ತಿಲ್ಲ. ಕೌಶಿಕ್ ಅವರೇ, ಮೋಸಗಾರ ಕೌಶಿಕ್ ಅವ್ರೆ ನೀವು. ನಾನ್ ಬದುಕಿರುವಾಗ್ಲೇ ನನ್ನವ್ರು ಆಗಿಲ್ಲ ನೀವು. ನನ್ ಸತ್ತಾದ್ಮೇಲೆ ನನ್ ಕೆಟ್ಟ ಆತ್ಮದ ಜೊತೆ ಸಾಥ್ ಕೊಡ್ತಾ ಇದ್ದೀರಾ ನೀವು. ನನಗ್ ಮೋಸ ಮಾಡ್ಬಿಟ್ಟಿದ್ದೀರಾ ನೀವು. ಇಲ್ಲ, ಇದು ಇದು ನಿಜ ಆಗಕ್ ಸಾಧ್ಯ ಇಲ್ಲ. ನಿಜ ಅಲ್ಲ. ಏನ್ ಮಾಡ್ಲಿ? ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು ಕೌಶಿಕ್ ಅವರೇ? ನಾನ್ ಸತ್ತೋಗಿದ್ದೀನಿ ಕೌಶಿಕ್ ಅವ್ರೆ. ನನ್ನ ಆತ್ಮ ಸಿಕ್ಕಾಕೊಂಡಿದೆ, ಕಷ್ಟದಲ್ಲಿದ್ದೀನಿ ನಾನು. ನನಗ್ ಸಹಾಯ ಮಾಡಿ. ಹೇಳಿ ಕೌಶಿಕ್ ಅವ್ರೆ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಯಾವಾಗ ಅನ್ಕೋತೀನಿ ಎಲ್ಲ ಸರಿ ಹೋಗಿದೆ ಅಂತ, ಆಗ ನಿಮ್ ವರ್ತನೆ ಇದ್ದಕ್ಕಿದ್ದಾಗೆ ಬದ್ಲಾಗೋಗುತ್ತೆ. ಪ್ರತಿ ಸಲ ನನ್ ಜೊತೆ ಯಾಕೆ ಹೀಗ್ ನಡ್ಕೋತೀರ ಕೌಶಿಕ್ ಅವ್ರೆ? ಎಷ್ಟು ನಂಬಿಕೆ ಗಳಿಸ್ಲಿ ನಾನ್ ನಿಮ್ ಹತ್ರ. ನನ್ನ ಅದೇ ವೈನಿಧಿ ಕೌಶಿಕ್ ಅವ್ರೆ. ಬಾಗ್ಲು ತೆಗೀರಿ ಕೌಶಿಕ್ ಅವ್ರೆ, ಮಾತಾಡಿ ನನ್ ಜೊತೆ. ಬಾಗ್ಲು ತೆಗೀರಿ ಕೌಶಿಕ್ ಅವ್ರೆ.
ಕೆಟ್ಟಾತ್ಮ ಎಲ್ಲಿದ್ಯಾ? ಕೆಟ್ಟಾತ್ಮ ಎಲ್ಲಿದ್ಯಾ? ಯಾರದು? ಯಶೋಧರ, ನಮಸ್ಕಾರ ಅಮ್ಮವ್ರೆ. ಇವರೆಲ್ಲ ಯಾರು? ಅಮ್ಮವ್ರೆ, ಇವರು ದೊಡ್ಡ ಗುರುಗಳು. ಕೆಟ್ಟಾತ್ಮನ ಓಡ್ಸಕ್ಕೋಸ್ಕರ. ಇದೆಲ್ಲ ಬೇಡ, ನನ್ನ ಹತ್ರ ಬರ್ಬೇಡ ನೀನು. ಹುಷಾರ್, ನನ್ನನ್ನ ಚಿಕ್ಕಿನ ಕರಿಬೇಡ ನೀನು. ಯಶೋಧರ, ಇದೇನ್ ಮಾಡ್ತಿದ್ಯಾ? ಸರಿಯಾಗಿರೋದನ್ನೇ ಮಾಡ್ತಿದ್ದೀನಮ್ಮವ್ರೆ. ನಾನು ಇವ್ರನ್ನೆಲ್ಲ ನನ್ನ ಮಗಳ ದೇಹದಿಂದ ಕೆಟ್ಟಾತ್ಮನ ತಗ್ಸಕ್ ಕರ್ಕೊಂಡ್ ಬಂದಿದ್ದೀನಿ. ಆಮೇಲೆ ಇವಳ ದೇಹನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ. ಇವಾಗ ನಿಮಗೂ ಕೆಟ್ಟ ಆತ್ಮ ಅಂತ ಅನ್ಸತ್ತಾ? ಸರಿಯಾಗಿ ನನ್ನ ನೋಡೇ ಚಿಕ್ಕಿ. ನಾನ್ ನಿಮ್ ಮಗಳು ಚಿಕ್ಕಿ, ನಿಮ್ ಬೈನಿದಿ ನಾನು. ಯಶೋಧರ, ಇವಳಿಗ್ ನೀನು ಅಮ್ಮ. ನಿನ್ಗೆ ಇವಳು ಯಾರು ಅಂತ ಗೊತ್ತಾಗ್ತಿಲ್ವಾ? ಅಮ್ಮ ಆಗಿದ್ರಿಂದನೇ ಇದು ಗೊತ್ತಾಗ್ತಾ ಇರೋದು ಅಮ್ಮವ್ರೆ. ಇವಳು ನಿಮ್ ಕಣ್ಣುಗಳಿಗೆ ಬಟ್ಟೆ ಕಟ್ಟಿದಾಳೆ. ನಾನು ನಿಮ್ಗೆಲ್ಲ ಒಂದ್ ಮಾತು ಹೇಳ್ಬೇಕು ಅನ್ಕೊಂಡಿದೀನಿ. ನನ್ ಮಗಳ ಆತ್ಮ ಬಂದಿತ್ತು ನನ್ನ ಹತ್ರ. ನನ್ ಮಗಳ ಆತ್ಮ ತುಂಬಾ ಕಷ್ಟದಲ್ಲಿದೆ. ಎಲ್ಲಿ ತನಕ ಈ ಹುಡುಗಿ ದೇಹದಿಂದ ಆ ಕೆಟ್ಟಾತ್ಮ ಹೋಗೋದಿಲ್ವೋ, ನನ್ ಮಗಳ ಮನ್ಸಿಗೆ ಶಾಂತಿ ಸಿಗೋದಿಲ್ಲ, ಅವಳ ಆತ್ಮಕ್ ಶಾಂತಿ ಸಿಗಲ್ಲ. ನನಗ್ ಗೊತ್ತಿಲ್ಲ ನಿಮ್ ತಲೆಗೆ ಯಾರು ಈ ಕೆಟ್ಟ ಯೋಚನೆನ ತುಂಬಿದಾರೆ ಅಂತ. ಇದೆಲ್ಲ ಸುಳ್ಳು. ನಾನ್ ನಿನ್ನೆ ರಾತ್ರಿ ಅಂತೂ ಮನೆಯಿಂದ ಆಚೆನೆ ಹೋಗಿಲ್ಲ. ನಿಮ್ ಅಂಧವಿಶ್ವಾಸ ನಿಮ್ ಬುದ್ಧಿ ಜೊತೆ ಆಟ ಆಡ್ತಾ ಇದೆ ಚಿಕ್ಕಿ. ನೀವು ಪ್ಲೀಸ್ ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನನ್ ವೈನಿದೆ. ಸುಮ್ಮನಿರು ನೀನು, ಬರೀ ಸುಳ್ಳು. ನನಗ್ ಗೊತ್ತು, ನನ್ ಮಗಳ ಆತ್ಮ ಚಡ್ಪಡಿಸ್ತಿದೆ. ನಾನ್ ನಿನ್ನ ಕೈ ಮುಗಿತೀನಿ. ನೀನ್ ಯಾರೇ ಆಗಿದ್ರು, ಕೆಟ್ಟ ಆತ್ಮನೋ ಯಾರೇ ಆಗಿದ್ರು, ನನ್ ಮಗಳ ದೇಹದಿಂದ ಹೊರಟು ಹೋಗು. ನಾನ್ ಕೈ ಮುಗಿತೀನಿ, ದಯವಿಟ್ಟು ಬಿಟ್ಟು ಹೋಗ್ಬಿಡು. ಇದು ಸುಳ್ಳು ಚಿಕ್ಕಿ. ಇದು ಸತ್ಯ.